ಈ ಕಥೆ ನದೀಂಪುರ ಹಳ್ಳಿದು. ಈ ಹಳ್ಳಿಯ ಹೆಸರು ನದೀಂಪುರ್. ಆದ್ರೆ ಈ ಹಳ್ಳಿಯಲ್ಲಿ ಯಾವುದೇ ದೊಡ್ಡ ನದಿ ಅಥವಾ ಸರೋವರ ಇರಲಿಲ್ಲ. ಈ ಹಳ್ಳಿಯಲ್ಲಿ ನೀರಿನ ಸಮಸ್ಯೆ ಬಹಳ ಇತ್ತು. ಈ ಹಳ್ಳಿಯಲ್ಲಿ 2 ರೀತಿಯ ಜನ ಇದ್ರು. ಮೊದಲನೇದು ಶ್ರೀಮಂತರು, ಎರಡನೇದು ಬಡವರು. ನದೀಂಪುರ 2 ಭಾಗವಾಗಿ ವಿಭಜಿಸಲಾಗಿದೆ. ದೇವಸ್ಥಾನದ ಮುಂದೆ ಶ್ರೀಮಂತ ಜನರು, ಆದ್ರೆ ದೇವಸ್ಥಾನದ ಹಿಂದಿನ ಭಾಗ ಬಡವರ ಜೋಪಡಿಗಳಿದ್ವು. ನನಗೆ ಒಂದು ಅರ್ಥ ಆಗ್ತಿಲ್ಲ ಕಣೋ, ಈ ಊರಿಗೆ ಮೊದಲು ಯಾರು ಬಂದಿದ್ದು ಅಂತ. ಬಂದವರೇ ಹೀಗೆ ಶ್ರೀಮಂತರಿಗೆ ದೇವಸ್ಥಾನದ ಮುಂದುಗಡೆ ಮನೆ ಕಟ್ಕೊಳ್ಳಿಕ್ಕೆ ಜಾಗ ಕೊಟ್ಟಿದ್ದಾರೆ, ನಮಗೆ ದೇವಸ್ಥಾನದ ಹಿಂದುಗಡೆ. ನನಗೂ ಅವಾಗವಾಗ ಈ ಥರ ನೆನಪೆಲ್ಲ ಬರ್ತಾ ಇರುತ್ತೆ. ಹಾಗೆ ಆ ಶ್ರೀಮಂತರು ಏನು ದೊಡ್ಡ ಒಳ್ಳೆ ಕೆಲಸ ಮಾಡಿದರು ಅಂತ. ಅವರು ಸುಖ ಶಾಂತಿಯಿಂದ ಬಾಳ್ತಾ ಇದ್ದಾರೆ. ಆದರೆ ನಮ್ಮ ಥರ ಬಡವರಿಗೆ ಯಾವಾಗಲೂ ಕಷ್ಟನೇ. ಹೌದು, ಮತ್ತೆ ನೀನು ನೋಡ್ತಾ ಇದೆಯಲ್ವಾ, ನಮ್ಮ ಗ್ರಾಮದಲ್ಲಿ 3 ಬಾವಿಗಳಿದೆ. ಅದರಲ್ಲಿ 2 ದೊಡ್ಡ ಬಾವಿ ಆ ಶ್ರೀಮಂತರು ಇರೋ ಜಾಗದಲ್ಲಿದೆ. ಒಂದೇ ಒಂದು ಚಿಕ್ಕ ಬಾವಿ ನಾವಿರೋ ಜಾಗದಲ್ಲಿದೆ. ನಿಜವಾಗ್ಲೂ ಅವರು ನಮಗೆ ಕೊಟ್ಟಿರೋದು ಒಂದೇ ಒಂದು ಬಾವಿ, ಅದೂ ಚಿಕ್ಕ ಬಾವಿ. ಶ್ರೀಮಂತರಿಗಿಂತ ನಮ್ಮಂಥ ಬಡವರು ತುಂಬ ಜಾಸ್ತಿನೇ ಇದ್ದಾರೆ. ನಮಗಂತೂ ನಡೆದಿರೋದು ದೊಡ್ಡ ಅನ್ಯಾಯನೇ. ಇದೆಲ್ಲ ನಮ್ಮ ಪೂರ್ವಿಕರು ಮಾಡಿರುವ ಕೆಲಸ. ನಮ್ಮ ಪೂರ್ವಜರು ಏನು ಕೆಲಸ ಮಾಡಿದ್ರೋ ಏನೋ, ಅದಕ್ಕಾದ ಫಲನ ನಾವಿವಾಗ ಅನುಭವಿಸ್ತಾ ಇದ್ದೀವಿ. ಒಂದು ಅರ್ಥ ಆಗ್ತಿಲ್ಲ ಕಣೋ, ಆ ಭಗವಂತ ಏನು ಮಾಡ್ತಿದ್ದಾನೋ ಏನೋ. ನಮಗೂ ಅವರಿಗೂ ಏನಿದೆ? ಈ ಥರ ಕೂತ್ಕೊಂಡು ಮಾತಾಡೋದ್ರಲ್ಲಿ ನಮಗೇನಾದರೂ ಸಿಗುತ್ತಾ ಏನು? ನೀನು ಹೇಳಿದ್ದು ಕೂಡ ಸರಿಯೇ. ಯಾಕೆ ನಾವು ಕೂತ್ಕೊಂಡು ಅವ್ರ ಬಗ್ಗೆ ಮಾತಾಡ್ಕೊಂಡಿರ್ಬೇಕು? ನಮಗೆ ನೀರಿನ ಸಮಸ್ಯೆ ಜಾಸ್ತಿ ಆಗ್ತಿದೆ. ಯಾವಾಗ ಜೋರಾಗಿ ಬಿಸಿಲೊಡಲಿಕ್ಕೆ ಶುರುವಾಗಿದೆಯೋ ಆವಾಗಲಿಂದ ಬಾವಿಯಲ್ಲಿ ನೀರು ಕಮ್ಮಿ ಆಗ್ತಾ ಇದೆ. ಹೌದಾ? ಹಾಗಾದರೆ ಅದರಿಂದನೇ ಬಾವಿ ನೀರಲ್ಲಿ ಬಟ್ಟೆ ಒಗೆಯೋದನ್ನ ನಿಲ್ಲಿಸಿದಾರಾ? ಹೌದೌದು, ಅದರಿಂದ ಯಾರು ಬಟ್ಟೆ ಒಗಿಬಾರ್ದು ಅಂತ ಹೇಳಿದ್ದಾರೆ. ಮತ್ತಿನ್ನೇನು ಮಾಡೋದು? ಕುಡಿಲಿಕ್ಕೆ ನೀರಿಲ್ಲ ಅಂದಮೇಲೆ ಅದರಲ್ಲಿ ಬಟ್ಟೆ ಒಗೆದು ಏನು ಮಾಡೋದು? ಸರಿ ಬಾ, ಮನೆಯವರು ನಮಗೋಸ್ಕರ ಕಾಯ್ತಾ ಇರ್ತಾರೆ. ರಾಮ್ ಮತ್ತೆ ಶ್ಯಾಮ್ ಮಡಿಕೆ ತಗೊಂಡು ಬಾವಿ ಹತ್ರ ಹೋಗ್ತಾರೆ. ಅವ್ರಿನ್ನೇನು ಬಾವಿ ತಲುಪೆ ಬಿಡ್ತಾರೆ. ರಾಮ್ ಬಕೆಟ್ನ ನೀರಲ್ಲಿ ಹಾಕ್ತಾನೆ ಮತ್ತೆ ಮೇಲೆ ಕೆಳಿತಾನೆ. ಅವನ್ ನೋಡ್ತಾನೆ ಬಕೆಟಲ್ಲಿ ಸ್ವಲ್ಪ ಕೂಡ ನೀರೇ ಇರ್ಲಿಲ್ಲ. ಅರೆ ಇದೇನಿದು, ಇದರಲ್ಲಿ ಸ್ವಲ್ಪನೂ ನೀರೇ ಇಲ್ವಲ್ಲ? ಅರೆ ಇದೇನಿದು, ಒಂದು ವೇಳೆ ಬಾವಿಲಿರುವ ನೀರು ಖಾಲಿಯಾಗಿದೆಯಾ ಏನು? ನನಗೂ ಹಾಗೆ ಅನಿಸ್ತಾ ಇದೆ. ರಾಮ್ ಮತ್ತೆ ಶ್ಯಾಮ್ ಇಬ್ರು ಬಾವಿಯಲ್ಲಿ ಇಣುಕಿ ನೋಡ್ತಾರೆ. ಬಾವಿ ಪೂರ್ತಿಯಾಗಿ ಒಣಗಿ ಹೋಗಿತ್ತು. ಅಯ್ಯೋ ದೇವ್ರೆ, ಹೆದರಿದಾಗನೇ ನಡೆದ್ಬಿಡ್ತಲ್ವಾ? ಬಿಸಿಲು ಇವಾಗಷ್ಟೇ ಶುರುವಾಗಿರೋದು, ಆದರೆ ಅಷ್ಟು ಬೇಗ ಬಾವಿ ಒಣಗೋಯ್ತಲ್ಲ. ಇವಾಗ ಏನು ಮಾಡೋದು? ಏನು ಮಾಡಿದ್ರು ಆ ಶ್ರೀಮಂತರೇ ಮಾಡಬೇಕು. ನಿನಗೆ ಏನು ಅನಿಸ್ತಾ ಇದೆ? ಅವ್ರು ನಮಗೆ ನೀರು ಕೊಡ್ತಾರಾ? ನನಗೆ ಹಾಗೆ ಅನಿಸ್ತಾ ಇಲ್ಲ, ಆದರೆ ನಾವು ಪ್ರಯತ್ನ ಮಾಡಲೇಬೇಕಲ್ವಾ? ರಾಮ್ ಮತ್ತೆ ಶ್ಯಾಮ್ ಅವರ ಮಡಿಕೆಗಳನ್ನ ತಗೊಂಡು ಶ್ರೀಮಂತರ ಕಡೆ ಹೋಗ್ತಾರೆ. ಸ್ವಲ್ಪ ದೂರ ನಡ್ಕೊಂಡು ಹೋದ್ಮೇಲೆ ಅವರು ಶ್ರೀಮಂತರ ಗೇಟ್ ಹತ್ರ ತಲುಪ ಬಿಡ್ತಾರೆ. ಇವರು ಒಳಗಡೆ ಹೋಗೋದಕ್ಕೆ ಅಂತ ಹೆಜ್ಜೆ ಇಡೋದಕ್ಕೆ ಹೋಗ್ತಾರೆ. ಅಷ್ಟರಲ್ಲೇ ಒಬ್ಬ ಶ್ರೀಮಂತ ವ್ಯಕ್ತಿ ರಾಜೀವ್ ಅವರನ್ನ ನೋಡ್ಬಿಡ್ತಾನೆ. ಮತ್ತೆ ಅಲ್ಲೇ ನಿಂತ್ಕೊಳ್ಳಿ ಅಂತ ಹೇಳ್ತಾನೆ. ನಿಂತ್ಕೊಳ್ಳಿ. ಯಾರು ನೀವಿಬ್ರಳು? ನಿಮ್ಮ ಪಾಡಿಗೆ ನೀವು ಒಳಗೆ ಬರ್ತಾ ಇದ್ದೀರಾ? ನನ್ನ ಹೆಸರು ರಾಮ್, ಇವನು ನನ್ನ ಸ್ನೇಹಿತ ಶ್ಯಾಮ್. ಶ್ಯಾಮ್ ಆ ಶ್ರೀಮಂತ ವ್ಯಕ್ತಿಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ. ಆದ್ರೆ ರಾಜೀವ್ ಸರಿಯಾಗಿ ಉತ್ತರ ಕೊಡಲ್ಲ. ಸರಿ ಸರಿ, ಎಲ್ಲಿಂದ ಬರ್ತಾ ಇದ್ದೀರಾ? ಇಲ್ಲಿ ಒಳಗಡೆ ಏನು ಮಾಡ್ತಾ ಇದ್ದೀರಾ? ನಾವು ಕೂಡ ಇದೇ ಗ್ರಾಮದಲ್ಲಿ ಬಾಳ್ತಾ ಇದ್ದೀವಿ, ನಿಮಗೆ ಗೊತ್ತಿರೋವ್ರೆ. ಆದರೆ ನಾನು ನಿಮ್ಮನ್ನ ಇಲ್ಲಿ ತನಕ ನೋಡಿದ್ದಿಲ್ಲ. ನಾವು ದೇವಸ್ಥಾನದ ಹಿಂದುಗಡೆ ಇರುವ ಜಾಗದಲ್ಲಿ ಬಾಳೋರು. ಓಹೋ, ಹಂಗಂದ್ರೆ ನೀವೆಲ್ಲ ಗುಡಿಸಲಲ್ಲಿ ಬಾಳೋರಾ? ಸರಿ, ನಮ್ಮ ಜಾಗದಲ್ಲಿ ನಿಮಗೇನು ಕೆಲಸ? ನಮ್ಮ ಹತ್ರ ಇದ್ದ ಬಾವಿ ಒಣಗೋಗಿದೆ. ಅಲ್ಲಿ ಮನೇಲಿ ಸ್ವಲ್ಪನೂ ಕುಡಿಲಿಕ್ಕೆ ನೀರಿಲ್ಲ. ಅದಕ್ಕೆ ನೀವು ಸ್ವಲ್ಪ ನೀರು ಕೊಟ್ಟರೆ ತಗೊಂಡೋಗೋಣ ಅಂತ ಬಂದಿದ್ದೀವಿ. ಓಹೋ, ನಿಮ್ಮಂಥ ಬಡವರು ನಮ್ಮ ಜಾಗಕ್ಕೆ ಬಂದು ನಿಮಗೋಸ್ಕರ ನೀರು ತಗೊಂಡೋದ್ರೆ ನಾವೇನು ನೀರಿಗೋಸ್ಕರ ಇನ್ನೊಂದು ಊರಿಗೆ ಹೋಗೋಕ್ಕಾಗುತ್ತಾ? ನೀವು ತಪ್ಪು ತಿಳ್ಕೊಳ್ಬೇಡಿ, ನಾವು ಆ ಅರ್ಥದಲ್ಲಿ ಹೇಳಿಲ್ಲ. ನಮಗೆ ಬೇಕಾಗಿರೋದು 2 ಮಡಿಕೆ ನೀರು ಮಾತ್ರ. 1 ಮಡಿಕೆ ನೀರಲ್ಲ, 1 ಹನಿ ನೀರು ಕೂಡ ನಿಮಗೆ ಕೊಡ್ಲಿಕ್ಕಾಗಲ್ಲ. ಇನ್ನೊಂದು ಸಲ ನಮ್ಮ ಜಾಗಕ್ಕೆ ಬರಬೇಕು ಅಂತ ನೀವು ಆಸೆ ಪಟ್ಟರೆ ಸಾಕು, ನಿಮ್ಮನ್ನ ಏನು ಮಾಡ್ತೀನಿ ಅಂತ ನನಗೇ ಗೊತ್ತಿಲ್ಲ. ಇಲ್ಲಿ ನೋಡಿ, ನಮಗೆ ಸಹಾಯ ಮಾಡಿ. ಒಂದು ವೇಳೆ ನಿಮಗೇನಾದರೂ ಅವಶ್ಯಕತೆ ಇದ್ದಾಗ ನಿಮಗೆ ನಾವು ಸಹಾಯ ಮಾಡ್ತೀವಿ. ನಿಮ್ಮಂಥ ಬಡವರು ನಮಗೇನೋ ಸಹಾಯ ಮಾಡ್ತೀರಾ? ನಿಮ್ಮಿಂದ ಏನೂ ಮಾಡಲಿಕ್ಕಾಗಲ್ಲ. ನಿಮಗೆ ಇನ್ನೊಬ್ಬರ ಹತ್ರ ಕೈ ಚಾಚೋದನ್ನು ಬಿಟ್ಟರೆ ಬೇರೆ ಏನು ಗೊತ್ತಿದೆ? ಅರೆ, ನಿಮಗೆ ನಮ್ಮ ಹತ್ರದಿಂದ ಏನಾದರೂ ಬೇಕಂದ್ರೆ ಖಂಡಿತ ನಾವು ನಿಮಗೆ ಕೊಡ್ತೀವಿ.
ಹಾಗಂತೂ ಯಾವಾಗಲೂ ನಡೆಯಲ್ಲ. ನಮಗೆ ಒಂದು ವೇಳೆ ಯಾವುದಾದ್ರೂ ವಸ್ತು ಬೇಕಾಗಿದ್ರೆ ಆ ವಸ್ತು ನಿಮ್ಮ ಹತ್ರ ಇದ್ದರೂ ನಾವು ಖಂಡಿತ ಅಲ್ಲಿಗೆ ಬರಲ್ಲ. ಹಸಿವಿಂದ ಸಾಯ್ತೀವಿ ಹೊರತು ನಿಮ್ಮ ಹತ್ರ ಸಹಾಯ ಕೇಳಲ್ಲ. ಹೋಗಿ ಇಲ್ಲಿಂದ, ಇಲ್ಲಾಂದ್ರೆ ನಿಜವಾಗ್ಲೂ ನಿಮ್ಮ ಕಾಲೆರಡನ್ನ ಒಡೆದಾಕ್ತೀನಿ. ರಾಮ್ ಮತ್ತೆ ಶ್ಯಾಮ್ ಇಬ್ರು ನಿರಾಶರಾಗಿ ಅವರ ಮನೆ ಕಡೆಗೆ ಹೊರಡ್ತಾರೆ. ಇವಾಗ ಏನು ಮಾಡೋದು? ಬೇರೆ ದಾರಿ ಇಲ್ಲ. ಬೆಟ್ಟದ ಮೇಲೆ ಇರುವ ಬಾವಿಯಿಂದನೇ ನೀರು ತಗೊಂಬರ್ಬೇಕು. ಅರೆ, ಅದು ತುಂಬ ದೂರದಲ್ಲಿದೆ. ಅಲ್ಲಿಂದ ನೀರು ತಗೊಂಬರುವ ಅಷ್ಟರಲ್ಲಿ 2 ದಿನ ಆಗುತ್ತೆ. ಅದು ಬೆಟ್ಟದ ಮೇಲಿಂದ ಮಡಿಕೆಯಲ್ಲಿ ನೀರು ಹೊತ್ಕೊಂಬರ್ಲಿಕ್ಕಾಗಲ್ಲ ಕಣೋ. ಒಂದು ವೇಳೆ ಕಾಲು ಜಾರಿದ್ರೆ ಖಂಡಿತ ನಮ್ಮ ಜೀವ ಹೋಗ್ಬಿಡುತ್ತೆ. ಹೋಗಿ ನೀರು ತಗೊಂಬಂದಿಲ್ಲಂದ್ರೆ ಕಾಲು ಜಾರಿ ಅಲ್ಲ, ದಾಹದಿಂದನೇ ನಾವು ಸತ್ತೋಗ್ತೀವಿ. ಬಾ, ಹೋಗಿ ನೀರು ತಗೊಂಬರೋಣ. ರಾಮ್ ಮತ್ತೆ ಶ್ಯಾಮ್ ಇಬ್ರು ಪರ್ವತದ ಕಡೆಗೆ ಹೊರಡ್ತಾರೆ. 2 ದಿನ ಪಾದಯಾತ್ರೆ ಮಾಡಿದ್ಮೇಲೆ ಇಬ್ರು ಆ ಪರ್ವತದ ಮೇಲಕ್ಕೆ ಹತ್ತು ಬಿಡ್ತಾರೆ. ಅಲ್ಲಿ ಒಂದು ದೊಡ್ಡ ಬಾವಿ ಇತ್ತು. ಅರೆ, ಈ ಬಾವಿಯಲ್ಲಿ ಇಷ್ಟೊಂದು ನೀರಿದೆ. ನನಗೇನು ಅನಿಸ್ತಿದೆ ಅಂದರೆ ಈ ಬಾವಿನ ಹಾಗೆ ಎತ್ಕೊಂಡು ಅಲ್ಲಿಗೆ ಹೋಗ್ಬೇಕು ಅಂತ. ಇವರಿಬ್ಬರ ಮಾತನ್ನ ಕೇಳಿ ಬಾವಿ ಅವ್ರ ಹತ್ರ ಕೇಳತ್ತೆ, ಯಾಕೆ ಇಷ್ಟು ನೀರನ್ನು ಇಟ್ಕೊಂಡು ನೀವೇನು ಮಾಡ್ತೀರಾ ಮಕ್ಕಳೇ? ನಮ್ಮ ಊರಲ್ಲಿರುವ ಬಾವಿ ಒಣಗೋಗಿದೆ. ಅಲ್ಲಿ ನೀರಿನ ಸಮಸ್ಯೆ ತುಂಬ ದೊಡ್ಡದಾಗಿದೆ. ನಾವಿಲ್ಲಿಂದ 1 ಮಡಿಕೆ ನೀರು ಮಾತ್ರ ತಗೊಂಡೋಗ್ಲಿಕ್ಕಾಗುತ್ತೆ. ಯಾಕಂದ್ರೆ ಬೆಟ್ಟ ತುಂಬ ಎತ್ತರದಲ್ಲಿದೆ. ಕಾಲ್ ಜಾರಿದ್ರೆ ನಮ್ಮ ಜೀವಕ್ಕೇನೆ ಅಪಾಯ ಆಗುತ್ತೆ. ಬಾವಿ ಇವ್ರ ಕಡೆ ನೋಡುತ್ತೆ. 2 ದಿನ ಪಾದಯಾತ್ರೆ ಮಾಡಿ ಇಬ್ರು ಬಹಳನೇ ಸುಸ್ತಾಗ್ಬಿಟ್ಟಿದ್ರು. ಬಾವಿಗೆ ಇವರಿಬ್ಬರ ಮೇಲೆ ಕರುಣೆ ಬರುತ್ತೆ. ನೀವಿಬ್ಬರಲ್ಲೂ ಚಿಂತೆ ಪಡಬೇಕಾಗಿರೋ ಅವಶ್ಯಕತೆ ಇಲ್ಲ. ನೀರನ್ನು ತಗೊಂಡೋಗೋದಕ್ಕೋಸ್ಕರ ನೀವಿನ್ನು ಇಲ್ಲಿಗೆ ಬರಬೇಕಾಗಿಲ್ಲ. ನಾನೇ ಇಲ್ಲಿಂದ ಹೊರಟು ನಿಮ್ಮ ಊರಿಗೆ ಬರ್ತೀನಿ. ಎಲ್ಲರಿಗೂ ನೀರು ಕೊಡ್ತೀನಿ. ಬಾವಿಯ ಮಾತನ್ನ ಕೇಳಿ ರಾಮ್ ಮತ್ತೆ ಶ್ಯಾಮ್ ಇಬ್ರು ಸಂತೋಷ ಪಡ್ತಾರೆ. ಈಗ ಬಾವಿ ರಾಮ್ ಮತ್ತೆ ಶ್ಯಾಮ್ನ ಜೊತೆ ಅವರ ಹಳ್ಳಿಗೆ ನಡ್ಕೊಂಡ್ ಬರತ್ತೆ. ಮುಂದೆ ರಾಮ್ ಮತ್ತೆ ಶ್ಯಾಮ್ ನಡೀತಾ ಇದ್ದಾರೆ, ಮತ್ತೆ ಬಾವಿ ಅವರ ಹಿಂದೆನೆ ಬರ್ತಾ ಇದೆ. 2 ದಿನ ಯಾತ್ರೆ ಮಾಡಿದ ನಂತರ ರಾಮ್ ಮತ್ತೆ ಶ್ಯಾಮ್ ಬಾವಿ ಜೊತೆ ಅವರ ಬಡವರ ಜೋಪಡಿ ಹತ್ರ ಬಂದ್ಬಿಡ್ತಾರೆ. ನೀರಿನಿಂದ ತುಂಬಿದಂತ ಬಾವಿನ ನೋಡಿ ಎಲ್ರೂ ಬಹಳನೇ ಸಂತೋಷ ಪಡ್ತಾರೆ. ಈಗ ಆ ಬಾವಿ ಎಲ್ಲ ಬಡವರ ಮನೆಗೆ ಹೋಗಿ ಅವ್ರಿಗೆ ನೀರನ್ನ ಕೊಟ್ಟು ಬರುತ್ತೆ. ಅದರಿಂದ ಎಲ್ಲ ಬಡವರು ಚೆನ್ನಾಗಿ ಬಟ್ಟೆನ ಹೊಕ್ಕೊಳ್ತಾರೆ, ಸ್ನಾನ ಮಾಡ್ತಾರೆ, ಅಡ್ಗೆ ಮಾಡ್ತಾರೆ. ನಿಧಾನವಾಗಿ ಬಹಳ ಬಿಸಿಲು ಶುರುವಾಗತ್ತೆ. ಮತ್ತೆ ನದೀಂಪುರ ಹಳ್ಳಿಯಲ್ಲಿ ಶ್ರೀಮಂತರ 2 ಬಾವಿಗಳು ಒಣಗಿ ಹೋಗ್ಬಿಡತ್ತೆ. ಅಕ್ಕಪಕ್ಕ ಎಲ್ಲಿ ದೂರಗಳು ಅವ್ರಿಗೆ ನೀರು ಸಿಗೋದೇ ಇಲ್ಲ. ಅದಕ್ಕೆ ಶ್ರೀಮಂತರೆಲ್ಲ ಈ ಬಡವರ ಜೋಪಡಿ ಹತ್ರ ಬರಕ್ಕೆ ಶುರು ಮಾಡ್ತಾರೆ. ರಾಜೀವ್ ಅವನ 2 ಕೈಯಲ್ಲಿ 2 ಬಕೆಟ್ಗಳನ್ನ ಹಿಡ್ಕೊಂಡು ಬಡವರ ಜೋಪಡಿಗಳ ಕಡೆ ಬರ್ತಾ ಇರ್ತಾನೆ. ರಾಜೀವ್ ಬರೋದನ್ನ ನೋಡಿ ಶ್ಯಾಮ್ ಅವನನ್ನ ನಿಲ್ಸ್ಬಿಡ್ತಾನೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು? ಬಿಸಿಲು ಜಾಸ್ತಿ ಆಗಿದ್ರಿಂದ 2 ಬಾವಿನೂ ಒಣಗೋಗ್ತಿದೆ. ಮನೆಯಲ್ಲಿ ಕುಡಿಲಿಕ್ಕೂ ಸ್ವಲ್ಪನೂ ನೀರಿಲ್ಲ. ನಿಮ್ಮಿಂದ 2 ಬಕೆಟ್ ನೀರು ಕೊಡ್ಲಿಕ್ಕಾಗುತ್ತಾ? ಖಂಡಿತ ಆಗಲ್ಲ. ಹೋಗಿಲ್ಲಿಂದ. ಸ್ವಲ್ಪ ನಮ್ಮ ಮೇಲೆ ದಯ ತೋರಿಸಿ. ಈ ಸಮಯದಲ್ಲಿ ನೀವು ನಮಗೆ ನೀರು ಕೊಟ್ಟಿಲ್ಲ ಅಂದರೆ ದಾಹದಿಂದನೇ ನಾವೆಲ್ಲರೂ ಸತ್ತೋಗ್ತೀವಿ. ಸತ್ತೋಗೋ, ಅದರಲ್ಲಿ ನಮಗೇನಿದೆ? ಮರ್ತೋಯ್ತಾ? ನಮ್ಮ ಬಾವಿ ಒಣಗೋಗಿದ್ದಾಗ ನಿನ್ನ ಜಾಗಕ್ಕೆ ಬಂದಾಗ ನೀನು ನಮ್ಮ ಹತ್ರ ಏನೇನು ಹೇಳ್ದೆ ಅಂತ. ನಮ್ಮ ಮೇಲೆ ದಯೆ ತೋರಿಸಿಯಪ್ಪ, ನಮ್ಮನ್ನ ಕ್ಷಮಿಸ್ಬಿಡಿ. ನಾನು ಗೊತ್ತಿಲ್ಲದೆ ಹಾಗೆಲ್ಲ ಹೇಳ್ಬಿಟ್ಟೆ. ಮರ್ಯಾದೆಗೆ ಇಲ್ಲಿಂದ ಹೋಗು, ಇಲ್ಲಾಂದರೆ ನಿನ್ನ ಕೈಕಾಲು ಮುರಿದಾಕ್ತೀನಿ. ಹಾಗೆ ಹೇಳ್ಬೇಡ ಕಣೋ. ಅವರು ನಮ್ಮೂರವರೇ ಅಲ್ವಾ, ಅವರಿಗೆ ನಾವು ಸಹಾಯ ಮಾಡಲೇಬೇಕು. ನಿನಗೆ ಗೊತ್ತಲ್ವಾ ಅವರು ನಮ್ಮ ಜೊತೆ ಹೇಗೆ ನಡ್ಕೊಂಡ್ರು ಅಂತ? ಹಾಂ, ನನಗೆ ಎಲ್ಲ ನೆನಪಿದೆ. ಆದರೆ ಇವಾಗ ಅವ್ರ ಜೊತೆ ನಾವು ಈ ಥರ ನಡ್ಕೊಂಡ್ರೆ ನಮಗೂ ಅವರಿಗೂ ಏನು ವ್ಯತ್ಯಾಸ ಇದೆ? ರಾಮ್, ರಾಜೀವ್ ಮತ್ತೆ ಇನ್ನು ಅನೇಕ ಶ್ರೀಮಂತರನ್ನ ಅವರ ಜೋಪಡಿ ಒಳಗಡೆ ಕರ್ಕೊಂಡ್ ಬರ್ತಾನೆ. ಮತ್ತೆ ಅವರ ಪಾತ್ರೆಯಲ್ಲಿ ನೀರನ್ನ ತುಂಬಿ ಕೊಡ್ತಾನೆ. ಈಗ ಶ್ಯಾಮ್ ಕೂಡ ರಾಜೀವ್ ಮತ್ತೆ ಉಳಿದಿರೋ ಶ್ರೀಮಂತರನ್ನ ಕ್ಷಮಿಸ್ಬಿಡ್ತಾನೆ. ಮತ್ತೆ ರಾಮ್ ಮತ್ತೆ ಶ್ಯಾಮ್ ಹೇಳಿದ್ದಕ್ಕೆ ಆ ಬಾವಿ ಎಲ್ಲ ಶ್ರೀಮಂತರ ಮನೆಗಳಿಗೆ ಹೋಗಿ ಅವ್ರಿಗೂ ಕೂಡ ನೀರನ್ನ ಕೊಟ್ಬರತ್ತೆ. ಈಗ ಇಡೀ ಹಳ್ಳಿಯಲ್ಲಿ ನೀರಿನ ಕೊರತೆ ನೀಗ ಹೋಗುತ್ತೆ. ಮತ್ತೆ ಈ ಹಳ್ಳಿಯಲ್ಲಿ ಶ್ರೀಮಂತರು ಮತ್ತೆ ಬಡವರು ಎಲ್ರೂ ಸೇರಿ ಒಗ್ಗಟ್ಟಿನಿಂದ ಇರ್ತಾರೆ.